Welcome to Invis Academy. ಎಲ್ರಿಗೂ ನಮಸ್ಕಾರ. So this is about orientation for 15% category. Right? So who are all the 15% category? See, let's see one by one. So before that, it is an exam of AO and AAO. Agriculture officer and assistant agriculture officer. Around 945 posts are there, right? So almost 8 ವರ್ಷ ನಂತರ ಕರೆದಿರುವಂತದ್ದು. Right? So don't miss this opportunity. So that's what I want to say in ಫಸ್ಟ್ ಪ್ಲೇಸ್ ಇಟ್ ಸೆಲ್ಫ್. ನೀವು ಅಗ್ರಿಕಲ್ಚರ್ ಆಫೀಸರ್ ಅಂತ ಬಂದಾಗ ನಮ್ಮ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಅಗ್ರಿಕಲ್ಚರ್ ಆಫೀಸರ್ಸು ಯೂಟ್ಯೂಬ್ ವಿಡಿಯೋ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಒಂದ್ಸರಿ ವಿಡಿಯೋ ನೋಡಿ, ವಿಲ್ ಕಮ್ ಟು ನೋ ದಟ್ ಅವರ ವರ್ಕ್ ಪ್ರೊಫೈಲ್ ಹೇಗಿರುತ್ತೆ, ಜಾಬ್ ಹೇಗಿರುತ್ತೆ, ಹೇಗೆ ಪ್ರಿಪೇರ್ ಆಗಬೇಕು ಅಂತ ಅಗ್ರಿಕಲ್ಚರ್ ಆಫೀಸರ್ ಹೆಸರಲ್ಲಿ ಹೇಳಿಸಲಾಗಿದೆ. ಸೊ ಗೋ ಅಂಡ್ ಚೆಕ್ ಇಟ್ ಔಟ್ ಒನ್ಸ್. ಅಂಡ್ ಇದು ಗ್ರೂಪ್ ಬಿ ಎಕ್ಸಾಮ್ ಆಗಿರೋದ್ರಿಂದ ಸೊ ಡೋಂಟ್ ಮಿಸ್ ಎನಿ ಆಪರ್ಚುನಿಟಿ. ಸಿ, ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಫ್ ಯು ಟೇಕ್ ದ KS ಎಕ್ಸಾಮ್, ರೈಟ್, ನೀವು KS ಎಕ್ಸಾಮ್ನ ತಗೊಂಡಾಗ್ಲೂ ಇದರಲ್ಲೂ ನಿಮಗೆ ಓನ್ಲಿ ಅರೌಂಡ್ 10 to 20% ಅಷ್ಟೇ ಗ್ರೂಪ್ ಎ ಪೋಸ್ಟ್ ಇರುತ್ತೆ. ಅಂಡ್ ಬೇರೆವೆಲ್ಲ ಸಮೇತ ಗ್ರೂಪ್ ಬಿ. ಅಂಡ್ ಇಲ್ಲಿ ಕಾಂಪಿಟೇಷನ್ ಬಂದು ನಿಮಗೆ 1 to 1.5 lakh. ಬಟ್ ನೀವು AO ಪ್ರಿಪೇರ್ ಆಗ್ತಿದ್ದೀರಿ ಅಂದ್ರೆ ಹಾರ್ಡ್ಲಿ ವಿಲ್ ಗೆಟ್ 30 to 40K, ಅಂದ್ರೆ 30,000 40,000. ನಾನು ಹೇಳ್ತಿರೋದು ಅಪ್ಪರ್ ಲಿಮಿಟ್. ಇದರಲ್ಲಿ ನಿಮಗೆ ಇನ್ನು 50% ವರೆಗೂ ಕಡಿಮೆ ಆಗುತ್ತೆ, ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಅಂತ ಬಂದಾಗ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಓಕೆ, ಫೈನ್. ಸೊ ನೆಕ್ಸ್ಟ್ ಬನ್ನಿ, ಇಲ್ಲಿ ಯಾರು ಯಾರು ಎಲಿಜಿಬಿಲಿಟಿ ಇದ್ದಾರೆ, ಲೆಟ್ಸ್ ಸಿ ಒನ್ ಬೈ ಒನ್. ಇಲ್ಲಿ ಬಂದು ಅಗ್ರಿಕಲ್ಚರ್ ಆಫೀಸರ್ 15%, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 15%. ಅಂದ್ರೆ ಇಲ್ಲಿ ನಿಮಗೆ 100% ಸೀಟ್ಸ್ ಇದ್ರೆ 85% ಫಾರ್ ದಿ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಲೈಕ್ ಹೂ ಆರ್ BSc ಅಗ್ರಿಕಲ್ಚರ್. ಅಂಡ್ 15% ಬಂದು ನಿಮಗೆ ಇಲ್ಲಿ ಕೊಟ್ಟಿರುವಂತದ್ದು ಕ್ವಾಲಿಫಿಕೇಶನ್. ಅಲ್ಲಿಗೆ 945 ಟೋಟಲ್ ಸೀಟ್ಸ್ ಅಂತಂದಾಗ 15% ಸೀಟ್ಸ್ ವಿಲ್ ಬಿ ಫಾರ್ ದೀಸ್ 15% category ಸ್ಟೂಡೆಂಟ್ಸ್. ಸೊ ಯಾರ್ಯಾರು ಕ್ವಾಲಿಫಿಕೇಶನ್ ಅಂತ ಬನ್ನಿ ನೋಡೋಣ. ಫಸ್ಟ್ ಒನ್ BTech ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ರೈಟ್? ಓಕೆ. ಸೆಕೆಂಡ್ BSc ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಎರಡಾಯ್ತು. ಸೊ ಒಂದು BTech ಫುಡ್ ಸೈನ್ಸ್, ಸೆಕೆಂಡ್ ಒನ್ ಇಸ್ BSc ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ದೆನ್ ಥರ್ಡ್ ಒನ್ ಬಂದು BSc ಹಾನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ABM ಅಂತ ಕರಿತೀವಿ, ರೈಟ್? ಸೊ ದಿಸ್ ಇಸ್ ದ ಥರ್ಡ್ ಒನ್. ಫೋರ್ತ್ ಒನ್ ಬಂದು ನಿಮಗೆ BSc ಅಗ್ರಿ ಬಯೋಟೆಕ್ನಾಲಜಿ, ದಿಸ್ ಇಸ್ ದ ಫೋರ್ತ್ ಒನ್. ಅಂಡ್ ಫಿಫ್ತ್ ಒನ್ ಬಂದು BSc ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, ದಟ್ ಈಸ್ BTech ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ದಿಸ್ ಇಸ್ 5. ಸೊ ಟೋಟಲಿ 5 ಡಿಗ್ರಿ ಗ್ರಾಜುಯೇಟ್ಸ್ ಆರ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ. ಅಲ್ಲಿಗೆ ನಿಮಗೆ 5 ಡಿಗ್ರೀಸ್ ಎಲಿಜಿಬಿಲಿಟಿ ಇದೆ ಈ 15% ಸ್ಟೂಡೆಂಟ್ಸ್ಗೆ, ರೈಟ್? ಅಂಡ್ ಯು ನೋ ದಟ್ ಈಗ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದಾಗ ಹಾರ್ಡ್ಲಿ ಐ ಥಿಂಕ್ 2 to 3 ಕಾಲೇಜಸ್ ಅಷ್ಟೇ ಇದಾವೆ ಅನ್ಸುತ್ತೆ. ಲೈಕ್ ಯಾವುದು ಫಸ್ಟ್ ಹಾಸನಲ್ಲಿತ್ತು, ಐ ಥಿಂಕ್ ಇನ್ ಧಾರವಾಡ ಆರ್ ಸಮ್ಮರ್ ಪ್ಲೇಸ್ GKVK ಸ್ಟಾರ್ಟ್ ಮಾಡಿದ್ರೆ ಐ ಡೋಂಟ್ ನೋ. ಬಟ್ ಹಾಸನ್ ಅಂಡ್ ಧಾರವಾಡಲ್ಲಂತೂ ನಿಮಗೆ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾಲೇಜಸ್ ಸಿಗುತ್ತೆ. ಅದೇ ತರ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ವಿಲ್ ಗೆಟ್ ಹಾರ್ಡ್ಲಿ ವೆರಿ ಲೆಸ್ ನಂಬರ್. ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ, ಇಟ್ಸ್ ನಾಟ್ ಅಬೌಟ್ ಯಾವ ಕಾಲೇಜಲ್ಲಿ ಇದ್ದಾರೆ ಅಂತಲ್ಲ, ಇಟ್ಸ್ ಅಬೌಟ್ ಕಾಂಪಿಟೇಷನ್. ನಿಮಗೆ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಸೊ ಡೂ ರೈಟ್ ದ ಎಕ್ಸಾಮ್. ಸಿ, ರಿಸಲ್ಟ್ ಬರೋದು ಸೆಕೆಂಡ್ರಿ, ಅಟ್ ಲೀಸ್ಟ್ ಅಟೆಂಡ್ ದ ಎಕ್ಸಾಮ್. ಜಸ್ಟ್ ಒಂದು ಪ್ರಿಪರೇಷನ್ ಕೊಡಿ, ಡೀಸೆಂಟ್ ಲೆವೆಲ್ ಆಫ್ ಪ್ರಿಪರೇಷನ್ ಆಗಿ, ದೆನ್ ಗಿವ್ ದ ಎಕ್ಸಾಮ್. ಫೈನ್. ಓಕೆ ಓಕೆ, ಇಲ್ಲಿವರೆಗೂ ನಾವು ನೋಡಿದ್ವಿ ಇದು ಗ್ರೇಡ್ ಬಿ ಪೋಸ್ಟ್ ಆಗಿರೋದ್ರಿಂದ ಇಟ್ಸ್ ವೆರಿ ಗುಡ್ ಪೋಸ್ಟ್. ದಟ್ಟು ಇನ್ ಕರ್ನಾಟಕದಲ್ಲೇ ಇರ್ತೀವಿ. ಸೆಕೆಂಡ್ ಬಂದು ಯಾರ್ಯಾರು ಕ್ವಾಲಿಫಿಕೇಶನ್ ನೋಡಿದೀವಿ ಇಲ್ಲಿ, ರೈಟ್? ಸಿ, ನೆಕ್ಸ್ಟ್ ಕಮ್ ಟು ಸಿಲೆಬಸ್ ನೋಡೋಣ. ಸರ್, ಈಗ ಫುಡ್ ಸೈನ್ಸ್ ಅವ್ರಿಗೆ ಬರೀ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತಾ? ಮಾರ್ಕೆಟಿಂಗ್ ಅವ್ರಿಗೆ ಓನ್ಲಿ ಮಾರ್ಕೆಟಿಂಗ್ ಇರುತ್ತಾ? ನೋ. ಸೊ ಬಿಫೋರ್ ದಟ್, ಸೊ ಲೆಟ್ಸ್ ಡಿಕೋಡ್ ದ ಸಿಲೆಬಸ್. ಸೊ ನೀವು ಸಿಲೆಬಸ್ ನ ಡಿಕೋಡ್ ಮಾಡೋದೇ ಅದಲ್ಲಿ 5 ಡಿಗ್ರೀಸ್ ಅಂತ ಟೋಟಲ್ ಆಗಿ ತಗೊಂಡಾಗ, ರೈಟ್, ಎವ್ರಿ ಡಿಗ್ರಿಯಲ್ಲಿ ನೀವು ಯುಜಿಯಲ್ಲಿ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ತಗೊಂಡ್ರೆ, ನೀವು ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ರೈಟ್, ಇಲ್ಲಿ ನಿಮಗೆ ಯುಜಿಯಲ್ಲಿ ಏನೇನು ಓದಿದಿರಲ್ಲ ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್. ಸೇಮ್ ವೇ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನೀವು ಏನು ಓದಿದ್ರೆ ಅದನ್ನ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಸೊ ನೀವು 4 years ಅಲ್ಲಿ ಏನು ಓದಿದ್ರೆ ಎಂಟೈರ್ ಥಿಂಗ್ ದೇ ಹ್ಯಾವ್ ಗಿವನ್, ರೈಟ್? ಸೇಮ್ ವೇ ವಿತ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಅಂಡ್ ಬಯೋಟೆಕ್, ರೈಟ್? ಸೊ ಆದ್ದರಿಂದ ನೀವು ಎಲ್ಲಾ ಸಿಲೆಬಸ್ ಕವರ್ ಮಾಡಬೇಕಾಗಿರುತ್ತೆ ಈ ಒಂದು ಕೊಟ್ಟಿರೋ ಸಿಲೆಬಸ್ ಪ್ರಕಾರ, KPSC ಅಗ್ರಿಕಲ್ಚರ್ ಆಫೀಸರ್ ಸಿಲೆಬಸ್ ಪ್ರಕಾರ, ರೈಟ್? ಸೊ ಲೆಟ್ಸ್ ಸಿ ಒನ್ ಬೈ ಒನ್ ಈಗ ನೋಡೋಣ. ಇಲ್ಲಿ ನಿಮಗೆ ಸಿಲೆಬಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ UG ಲೆವೆಲ್ ಅಲ್ಲಿ ಸಿಲೆಬಸ್ ಯಾವ ತರ ಇತ್ತು ಅಂತ ಚೆಕ್ ಮಾಡೋಣ. ನೋಡಿ, ನಮಗೆ ಅಗ್ರಿಕಲ್ಚರ್ ಆಫೀಸರ್ ನೀವು ಇಂಟರ್ವ್ಯೂ ಅಲ್ಲೂ ನೋಡಿದಿರಾ ಏನಂತ, ಸೊ ನೀವು ಕೋರ್ಸ್ ಕರಿಕ್ಯುಲಮ್ನ ಒಂದ್ಸರಿ ಚೆಕ್ ಮಾಡಿ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ಸಿಲೆಬಸ್ ಇಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಟು ದ ಕೋರ್ಸ್ ಕರಿಕ್ಯುಲಮ್.
ಓಕೆ, ಯೂನಿವರ್ಸಿಟಿಯಲ್ಲಿ ಕೋರ್ಸ್ ಕರಿಕ್ಯುಲಮ್ ಇದೆಯಲ್ಲ ಅದನ್ನ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಸೊ ಲೆಟ್ಸ್ ಡಿಕೋಡ್ ಒನ್ ಬೈ ಒನ್. ಸೊ ಫಸ್ಟ್ ಸಬ್ಜೆಕ್ಟು ಬೇಸಿಕ್ ಇಂಜಿನಿಯರಿಂಗ್. ಸೊ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಇದೆಯಲ್ಲ, ಬಿಟೆಕ್ ಇಂಜಿನಿಯರಿಂಗ್ ಅಂತ. ಸೊ ಅಲ್ಲಿ ನೋಡೋಣ ಒನ್ ಬೈ ಒನ್. ಲೆಟ್ಸ್ ಸಿ ಒನ್ ಬೈ ಒನ್. ಓಕೆ, ಲೆಟ್ ಮೀ ಚೇಂಜ್ ದ ಕಲರ್. ಓಕೆ, ಫಸ್ಟ್ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂಡ್ ಗ್ರಾಫಿಕ್ಸ್. ನೀವು ಯುಜಿಯಲ್ಲಿ 1+1 ಕೋರ್ಸ್ ಸ್ಟಡಿ ಮಾಡಿದೆ. ದೀಸ್ ಆರ್ ದ ಕ್ರೆಡಿಟ್ ಅವರ್ಸ್. ಐ ಥಿಂಕ್ ಯು ಆರ್ ಆಲ್ ನೋ ದಟ್ ಕ್ರೆಡಿಟ್ ಅವರ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಯಿದೆ. ಸೊ ನಾವು ಕಾಲೇಜಲ್ಲಿ ನಾವು ಸ್ಟಡಿ ಮಾಡ್ತಿದ್ವಿ. 1+1 ಅಂದರೆ 1 ಥಿಯರಿ 1 ಪ್ರಾಕ್ಟಿಕಲ್, ರೈಟ್? ಇಲ್ಲಿ 2+1 ಅಂತ ಬಂದಾಗ 2 ಥಿಯರಿ 1 ಪ್ರಾಕ್ಟಿಕಲ್, ರೈಟ್? ಸೊ ಇಲ್ಲಿ ನಿಮಗೆ 1+1 ಕ್ರೆಡಿಟ್ ಅವರ್ಸ್ ಯಾವುದು? ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂಡ್ ಗ್ರಾಫಿಕ್ಸ್. ದೆನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ 2+1. ಅಂಡ್ ಇಲ್ಲಿ ಬಂದು ನಿಮಗೆ ಏನಾದ್ರು ಅಂಡ್ ಒನ್ ಮೋರ್ ಪಾಯಿಂಟ್ ಐ ವಾಂಟ್ ಟು ಸೇ ಇನ್ ಫಸ್ಟ್ ಪ್ಲೇಸ್ ಇಟ್ ಸೆಲ್ಫ್ ಈಸ್, ಸೊ ಇಲ್ಲಿ ಏನಾದ್ರು ಸ್ಪೆಲ್ಲಿಂಗ್ಸ್ ಎರರ್ ಇದ್ರೆ ಯು ಜಸ್ಟ್ ಫರ್ಗಿವ್ ದಟ್. ಓಕೆ, ಸೊ ಟೈಪ್ ಮಾಡ್ಬೇಕಾದ್ರೆ ಏನಾದ್ರು ಎರರ್ಸ್ ಆಗಿರ್ಬೋದು. ಐ ಥಿಂಕ್ 99% ಐ ಚೆಕ್ ದಟ್, ಏನೂ ಇಲ್ಲ. ಬಟ್ ಇಫ್ ಅಟ್ ಆಲ್ ಎನಿ ದೇರ್, ಸೊ ಜಸ್ಟ್ ಫರ್ಗಿವ್ ದಟ್. ಓಕೆ, ಫೈನ್. ಓಕೆ, ಸೊ ನೆಕ್ಸ್ಟ್ ಕೋರ್ಸ್ ಬಂದು ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ 2+1 ಕೋರ್ಸ್ ಇದೆ, ರೈಟ್? ದೆನ್ ಕಮ್ ಟು ಇಲ್ಲಿ ಬನ್ನಿ, ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅಂತ ಬಂದಾಗ ನಿಮಗೆ, ರೈಟ್, ಮೇಜರ್ ಆಗಿ ಏನೇನು ಬರುತ್ತೆ ಲೆಟ್ಸ್ ಸಿ ಒನ್ ಬೈ ಒನ್. ಇಂಟ್ರೊಡಕ್ಷನ್ ಟು ಫುಡ್ ಸೈನ್ಸ್ 1+1 ಕೋರ್ಸ್ ಯುಜಿಯಲ್ಲಿ. ಪ್ರಿನ್ಸಿಪಲ್ಸ್ ಆಫ್ ಫುಡ್ ಪ್ರಿಸರ್ವೇಷನ್ 1+1. ಫುಡ್ ಅಡಿಟಿವ್ಸ್ ಅಂಡ್ ಪ್ರಿಸರ್ವೇಷನ್ 1+1. ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಎಸ್ಪೆಷಲಿ ಮಿಲ್ಕ್ ನ ಸ್ಟಡಿ ಮಾಡಕ್ಕೆ, ದಟ್ಟು ಲಿಕ್ವಿಡ್ ಮಿಲ್ಕ್ ನ ಸ್ಟಡಿ ಮಾಡಕ್ಕೆ ಒಂದು ಎಂಟೈರ್ ಕೋರ್ಸ್ ಇರುತ್ತೆ ನಮ್ಗೆ ಯುಜಿಯಲ್ಲಿ, ರೈಟ್? 1+1 ಕೋರ್ಸ್. ದೆನ್ ಫುಡ್ ಪ್ಯಾಕೇಜಿಂಗ್ ಅಂಡ್ ಟೆಕ್ನಾಲಜಿ ಅಂಡ್ ಇಕ್ವಿಪ್ಮೆಂಟ್. ಸೊ ನಮ್ಮ ಪ್ಯಾಕೇಜ್ ಹೇಗೆ ಮಾಡಬೇಕು ಅಂತ ಈಗ ನೀವು ನೋಡ್ತೀರಾ, ಟೆಟ್ರಾ ಪ್ಯಾಕ್ ಬರ್ತಿರುತ್ತೆ, ರೈಟ್? ಇಲ್ಲ ಗ್ಲಾಸ್ ಅಲ್ಲಿ ಬರ್ತಿರುತ್ತೆ, ಇಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ಬರುತ್ತೆ, ಇಲ್ಲ ಅಲ್ಯೂಮಿನಿಯಂ ಬಾಟಲ್ಸ್ ಅಲ್ಲಿ ಬರುತ್ತೆ, ಇಲ್ಲ ಸ್ಟೀಲ್ ಬಾಟಲ್ಸ್ ಅಲ್ಲಿ ಬರುತ್ತೆ. ನಾವು ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನಿಮಗೆ ಆ ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು, ರೈಟ್? ಯಾವ್ದಕ್ಕೆ ನಾವು ಅಲ್ಯೂಮಿನಿಯಂ ಯೂಸ್ ಮಾಡಬೇಕು, ಯಾವ್ದಕ್ಕೆ ಮಾಡಬಾರದು, ಟೆಟ್ರಾ ಪ್ಯಾಕ್ ಯಾವ್ದಕ್ಕೆ ಮಾಡಬೇಕು, ಯಾವ್ದಕ್ಕೆ ಮಾಡಬಾರದು. ಸೊ ಈ ಪ್ಯಾಕೇಜಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ವಿಲ್ ಸ್ಟಡಿ 2+1 ಕೋರ್ಸ್ ಅಲ್ಲಿ ಸ್ಟಡಿ ಮಾಡ್ತೀರಾ. ದೆನ್ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ. ಸೊ ವಿ ಆರ್ ಆಲ್ ನೋ ದಟ್, ರೈಟ್? FSSAI ಪ್ರಕಾರ ದೇರ್ ಆರ್ ಸಮ್ ಸ್ಟ್ಯಾಂಡರ್ಡ್ಸ್. ಇವನ್ ನಾವು ನೋಡಿದೀವಿ, ನಾಟ್ ಓನ್ಲಿ ಫುಡ್ ಸೈನ್ಸ್ ಓನ್ಲಿ, ಬಟ್ ಎವ್ರಿ ಒನ್, ಇವನ್ ಜನರಲ್ ಅಗ್ರಿ ಸ್ಟೂಡೆಂಟ್ಸ್ ಕೂಡ ಓದಿರ್ತೀವಿ. ಏನಂತ? ದೇರ್ ಈಸ್ ಸಮ್ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ವಿಚ್ ಈಸ್ ಪ್ರಿಸ್ಕ್ರೈಬ್ಡ್ FSSAI. ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ, ಇನ್ ಡೆಪ್ತ್ ಆಗಿ, ಇನ್ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿಯಲ್ಲಿ, ರೈಟ್? ಓಕೆ, ನೆಕ್ಸ್ಟ್ ಸಬ್ಜೆಕ್ಟ್ ತಗೊಂಡಾಗ ಮೈಕ್ರೋಬಯಾಲಜಿ. ಇಲ್ಲಿ ನಾನು ಒಂದೊಂದನ್ನೇ ಡಿಕೋಡ್ ಮಾಡ್ತಿದ್ದೀನಿ ನಿಮಗೆ, ಈಚ್ ಸಬ್ಜೆಕ್ಟ್ ನ. ಮೈಕ್ರೋಬಯಾಲಜಿ ಅಂತ ಬಂದಾಗ ಜನರಲ್ ಮೈಕ್ರೋಬಯಾಲಜಿ 2+1 ಕೋರ್ಸ್. ಅಂದ್ರೆ ಇದು ನಾವು ಹೇಳ್ತಿರೋದು UG ಲೆವೆಲ್ ಅಲ್ಲಿ ಸ್ಟಡಿ ಮಾಡಿರುವಂತ ಕೋರ್ಸ್ಗಳು. ಓಕೆ, ಅಂಡ್ ದೀಸ್ ಥಿಂಗ್ಸ್ ಎಂಟೈರ್ ಥಿಂಗ್, ಈ ಕಂಪ್ಲೀಟ್ ಸಿಲೆಬಸ್ ನ ದೇ ಹ್ಯಾವ್ ಗಿವನ್ ಆಸ್ ಎ ಸಿಲೆಬಸ್ ಫಾರ್ 15% ಕ್ಯಾಟಗರಿ ಸ್ಟೂಡೆಂಟ್ಸ್ ಫಾರ್ ದ ಎಕ್ಸಾಮ್. ಸೊ ಈ ಎಕ್ಸಾಮ್ಗೆ ನಿಮಗೆ ಬೇಕಾದಂತ ಸಿಲೆಬಸ್ ನ ಇಲ್ಲಿ ಜಸ್ಟ್ UG ಅಲ್ಲಿ ನೀವು ಏನೇ ಸ್ಟಡಿ ಮಾಡಿದೀರಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ದೆನ್ ಇಂಡಸ್ಟ್ರಿಯಲ್ ಮೈಕ್ರೋಬಯಾಲಜಿ 2+1. ದೆನ್ ಫುಡ್ ಪ್ರೊಸೆಸ್ ಅಂಡ್ ಇಂಜಿನಿಯರಿಂಗ್, ಫುಡ್ ಥರ್ಮೋಡೈನಾಮಿಕ್ಸ್ ಅಂತ ಓದಿರ್ತೀರಾ. ಫುಡ್ ರೆಫ್ರಿಜರೇಷನ್ ಅಂಡ್ ಕೋಲ್ಡ್ ಚೈನ್, ಸೊ ಜಸ್ಟ್ ರೆಫ್ರಿಜರೇಷನ್ ಬಗ್ಗೆನೇ ಸ್ಟಡಿ ಮಾಡಿರ್ತೀವಿ, ರೈಟ್? ದೆನ್ ಫುಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಆಯ್ತು, ಇಲ್ಲಿವರೆಗೂ ಫುಡ್ ಪ್ರೊಡಕ್ಷನ್ ಮಾಡಿದ್ವಿ, ಪ್ಯಾಕೇಜಿಂಗ್ ಮಾಡಿದ್ವಿ, ರೆಫ್ರಿಜರೇಷನ್ ಸ್ಟೋರೇಜ್ ಮಾಡಿದ್ವಿ. ದೆನ್ ಹೌ ಕ್ಯಾನ್ ಯು ಡೂ ದಟ್ ಆಸ್ ಎ ಬಿಸ್ನೆಸ್? ಸೊ ಇಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ 2+1 2+0 ಕೋರ್ಸ್ ಸ್ಟಡಿ ಮಾಡಿದೀರಾ. ದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಫಾರ್ ಫುಡ್ ಇಂಡಸ್ಟ್ರಿ, ರೈಟ್? ಒಂದು ಬಿಸ್ನೆಸ್ ಮಾಡ್ತಿದೀವಿ ಅಂತ ಇಟ್ಸ್ ನಾಟ್ ಲೈಕ್ ರೂಡ್ ಆಗಿ ಮಾತಾಡೋದು, ಅದೆಲ್ಲ ಮಾಡಬಾರ್ದು, ರೈಟ್? ದೇರ್ ಶುಡ್ ಬಿ ಸಮ್ ಪರ್ಸನಾಲಿಟಿ. ಸೊ ಇಟ್ ಶುಡ್ ಬಿ ಲೈಕ್ ಅಪೀಲಿಂಗ್ ಇರಬೇಕು ಅನ್ನೋದು. ಅಂದ್ರೆ ನೀವು ಅಲ್ಲಿ ಶಾಪ್ಗೆ ಹೋದ್ಮೇಲೆ ದೇ ಟ್ರೀಟ್ ಲೈಕ್ ಯು ಆರ್ ಕಸ್ಟಮರ್ ಅಂಡ್ ದೇ ಆರ್ ಗಿವಿಂಗ್ ಯು ಅ ಸರ್ವಿಸ್. ಅದನ್ನ ನೀವು ಕಲಿಬೇಕು ಅಂತಂದ್ರೆ ದೇರ್ ಆರ್ ಸಮ್ ಪರ್ಸನಾಲಿಟಿ ಟ್ರೈಟ್ಸ್ ಅಂತ ಹೇಳ್ತೀವಿ. ಸೊ ನಿಮ್ ಟ್ರೈಟ್ಸ್ ಅಂದ್ರೆ ಗೊತ್ತಾಯಿದೆ, ಅಂದ್ರೆ ಕ್ಯಾರೆಕ್ಟರ್ಸ್ ಅಂತ. ಸೊ ಯು ಶುಡ್ ನೀಡ್ ಟು ಡೆವಲಪ್ ದಟ್ ಕ್ಯಾರೆಕ್ಟರ್. ಆ ಒಂದು ಕೋರ್ಸ್ನ ಕೂಡ 1+1 ಅಲ್ಲಿ ಸ್ಟಡಿ ಮಾಡಿರ್ತೀವಿ, ರೈಟ್? ದೆನ್ ಕಮ್ ಟು, ನಾ ಹೇಳಿದೆ, ಸೊ ಫುಡ್ ಸೈನ್ಸ್ ನೋಡಿದ್ವಿ, ಇಂಜಿನಿಯರಿಂಗ್ ನೋಡಿದ್ವಿ, ಬಯೋಟೆಕ್ನಾಲಜಿ ನೋಡೋಣ ಬನ್ನಿ. ಇದು ನಾವು ಎಂಟೈರ್ 4 years ಅಲ್ಲಿ ಸ್ಟಡಿ ಮಾಡಿರೋದು. ಸೊ ಡೂ ರಿಮೆಂಬರ್ ದಟ್. ದೆನ್ ಕಮ್ ಟು ಸೆಲ್ ಬಯಾಲಜಿ 2+1 ಕೋರ್ಸ್, 2+0 ಕೋರ್ಸ್. ದೆನ್ ಇಂಟ್ರೊಡಕ್ಷನ್ ಟು ಬಯೋಟೆಕ್ನಾಲಜಿ 2+1 ಕೋರ್ಸ್ ಆಗಿರ್ಬೋದು. ಪ್ಲಾಂಟ್ ಟಿಶ್ಯೂ ಕಲ್ಚರ್ 2+1. ಈವನ್ ನಾನು BSc ಗ್ರಾಜುಯೇಟ್ ಆಗಿದ್ರು, ಐ ಹ್ಯಾವ್ ಟೇಕನ್ HOT ಬಯೋಟೆಕ್ ತಗೊಂಡಿದೆ. ಪ್ಲಾಂಟ್ ಟಿಶ್ಯೂ ಕಲ್ಚರ್, ಲೈಕ್ ಐ ಡೆವಲಪ್ ದ ಟಿಶ್ಯೂ ಕಲ್ಚರ್ ಬನಾನಾ. ಸೊ ಅದನ್ನ ಐ ವಾಸ್ ಮೋರ್ ಇಂಟ್ರೆಸ್ಟ್ ಇನ್ ಬಯೋಟೆಕ್ನಾಲಜಿ. ಸೊ ನಾನು HOT ಅಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತೀವಲ್ಲ, ದೇರ್ ಐ ಹ್ಯಾವ್ ಟೇಕನ್ ಬನಾನಾ ಟಿಶ್ಯೂ ಕಲ್ಚರ್. ಸೊ ಪ್ರಾಕ್ಟಿಕಲಿ ಐ ಗಾನ್ ಥ್ರೂ ದಟ್ ಪ್ರೋಸೆಸ್. ಸೊ ಅದು 2+1 ಕೋರ್ಸ್. ದೆನ್ ಮಾಲಿಕ್ಯುಲರ್ ಬಯಾಲಜಿ 2+1.
ದೆನ್ ಮೈಕ್ರೋಬಿಯಲ್ ಅಂಡ್ ಎನ್ವೈರನ್ಮೆಂಟಲ್ ಬಯೋಟೆಕ್ನಾಲಜಿ, ಇಲ್ಲಿ ಫುಡ್ ಟೆಕ್ನಾಲಜಿ ಅಂತ ಬರುತ್ತೆ, ಎನ್ವೈರನ್ಮೆಂಟಲ್ ಬಯೋಟೆಕ್ನಾಲಜಿ ಅಂತ ಬರುತ್ತೆ, ರೈಟ್. ದೆನ್ ಕಮ್ ಟು ಫುಡ್ ಮೀನ್ಸ್ ಬಯೋಕೆಮಿಸ್ಟ್ರಿ, ಪ್ಲಾಂಟ್ ಬಯೋಕೆಮಿಸ್ಟ್ರಿ, ಬಯೋಕೆಮಿಕಲ್ ಟೆಕ್ನಿಕ್ಸ್, 1+1, 1+2. Then come to bioinformatics, 2+1 course. Sir, ಇಷ್ಟಕ್ಕೆ ಮುಗಿತಾ? No, still syllabus is there. Agricultural marketing, introduction to agricultural marketing, 1+1. Marketing management, 2+0. Agricultural input marketing, 1+1. Principles of management, 2+0. Management and cooperatives, 2+0. Theory and practices cooperatives, 2+0. Okay. So ಇನ್ನೂ ಇದೆಯಾ? Yes. Soil and water engineering ಇದೆ. Building construction and cost estimation, 2+0. Strength of materials, 1+1. Soil mechanics, 1+1. Surveying leveling, 1+2. Watershed planning and management, 1+1. ಇದು ಒಂದು ಕೋರ್ಸ್ ನಾವು ಎಂಟೈರ್ ಒಂದು ಸೆಮ್ ಅಲ್ಲಿ ಓದಿರ್ತೀವಿ. ದಟ್ಸ್ ದ ಪಾಯಿಂಟ್ ಇಲ್ಲಿ ನೀವು ನೋಡ್ಬೇಕಾಗಿರೋದು, ರೈಟ್. ಇಲ್ಲಿ 1+2 ಅಂತಂದ್ರೆ ಎಂಟೈರ್ ಸೆಮ್ ನ ಓದಿರ್ತೀವಿ. ಸೆಮ್ ಅಂದ್ರೆ ಅರೌಂಡ್ ಯು ಟೇಕ್ 5 to 6 months, ರೈಟ್. 1 year ಅಲ್ಲಿ 2 ಸೆಮ್ಸ್ ಮಾಡ್ತೀವಿ ಅಂತಂದ್ರೆ 5 to 6 months ಓನ್ಲಿ ಒಂದು ಕೋರ್ಸ್ ನ ಸ್ಟಡಿ ಮಾಡಿರ್ತೀವಿ ನಾವು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್, ರೈಟ್. ಓಕೆ, ಇನ್ನು ಬನ್ನಿ. ಫಾರ್ಮ್ ಪ್ರೊಸೆಸ್ ಅಂಡ್ ಮಿಷನರಿ ಇಂಜಿನಿಯರಿಂಗ್, ವರ್ಕ್ಶಾಪ್ ಟೆಕ್ನಾಲಜಿ ಅಂಡ್ ಪ್ರಾಕ್ಟೀಸಸ್, 1+2. ಎಲೆಕ್ಟ್ರಿಕಲ್ ಮಿಷನರಿ ಅಂಡ್ ಪವರ್ ಯುಟಿಲೈಸೇಷನ್, 2+1. ಫಂಡಮೆಂಟಲ್ಸ್ ಆಫ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, 2+1. ಫಾರ್ಮ್ ಮೆಷಿನರಿ ಅಂಡ್ ಇಕ್ವಿಪ್ಮೆಂಟ್, 2+1. ಬಯೋ ಎನರ್ಜಿ ಸಿಸ್ಟಮ್ಸ್ ಡಿಸೈನ್ಸ್ ಅಂಡ್ ಅಪ್ಲಿಕೇಶನ್ಸ್, 2+1. ಇನ್ನು ಬನ್ನಿ. ಫುಡ್ ಪ್ರೊಸೆಸ್ engineering properties of agricultural produce, thermodynamics, refrigeration, air conditioning, I think we have seen that. Then post harvest processing and agricultural crops. Okay, ಸೊ ಇಲ್ಲಿವರೆಗೂ ನೀವು ಜಸ್ಟ್ ಒಂದೊಂದು ಸಬ್ಜೆಕ್ಟ್ ನ ನೋಡಿದಿರಿ. ಒಂದೊಂದು ಸೆಮ್ ಅಲ್ಲಿ ಒಂದೊಂದು ಕೋರ್ಸ್ ನ ಸ್ಟಡಿ ಮಾಡಿರ್ತೀರಾ. ಯಾರು 4 ಡಿಗ್ರಿ ಅವರದ್ದು ಹೇಳಿದ್ ನಾನು ಇಲ್ಲಿ. ಇಲ್ಲಿ ನಿಮಗೆ ಟೋಟಲ್ ಕ್ರೆಡಿಟ್ ಅವರ್ಸ್ ಅಂತ ತಗೊಳ್ಳಿ. ಟೋಟಲ್ CH ಅಂತ ಬಂದಾಗ ಅಗ್ರಿ ಮಾರ್ಕೆಟಿಂಗ್ 10+, ಆಕ್ಚುಲಿ ಬರೀ 10 ಅಲ್ಲ, 10+. ಅಗ್ರಿ ಇಂಜಿನಿಯರಿಂಗ್ 19+, ಅಂದ್ರೆ 19+ ನೀವು ಕೋರ್ಸಸ್ ನ ಸ್ಟಡಿ ಮಾಡಿದ್ದೀರಾ. ಅಗ್ರಿ ಇಂಜಿನಿಯರಿಂಗ್ 4 years ಆಫ್ ಇನ್ ಎ ಸ್ಪ್ಯಾನ್ ಆಫ್ 4 years. ದೆನ್ ಫುಡ್ ಟೆಕ್ನಾಲಜಿ 20+, ಬಯೋಟೆಕ್ನಾಲಜಿ 13+. ಸೊ ಇಲ್ಲಿ ನಿಮಗೆ ಟೋಟಲ್ 66. ಆಕ್ಚುಲಿ ಇಲ್ಲಿ ಕೌಂಟ್ ಮಾಡಿದಾಗ ನಂಬರ್ ಬೇರೆ ಆಗುತ್ತೆ, ಬಟ್ UG ಲೆವೆಲ್ ಅಲ್ಲಿ ಇಫ್ ಯು ಟೇಕ್ 4 ಡಿಗ್ರಿ ಅಂತ ತಗೊಂಡಾಗ ಅರೌಂಡ್ 65 to 70 ರೇಂಜ್ ಅಲ್ಲಿ ನೀವು ಸ್ಟಡಿ ಮಾಡಿರ್ತೀರಿ. ಅಷ್ಟು ಕೋರ್ಸ್ ಕೊಟ್ಟಿದ್ದಾರೆ ಇಲ್ಲಿ, ರೈಟ್. ಸೊ 65 to 70 ಕ್ರೆಡಿಟ್ ಅವರ್ಸ್ ನ ಹೇಳ್ತಿರೋದು ಇದು. ಸೊ ಇಷ್ಟು ಕ್ರೆಡಿಟ್ ಅವರ್ಸ್ ನ ಯು ನೀಡ್ ಟು ಸ್ಟಡಿ ಎಕ್ಸಾಮ್ಗಿಂತ ಮೊದಲು. ಎಕ್ಸಾಮ್ ಯಾವಾಗ? ಈಗಿರೋ ಪ್ರಿಡಿಕ್ಷನ್ ಪ್ರಕಾರ June 29th ಇದೆ. ಯು ಗೆಟ್ ಹಾರ್ಡ್ಲಿ 4 to 5 months ಇದೆ ನಿಮಗೆ, ರೈಟ್. 4 to 5 months ಅಲ್ಲಿ ನೀವು ಒಂದೊಂದು ಡಿಗ್ರಿ ಲೆಕ್ಕ ತಗೊಳ್ಳಿ. ಇಲ್ಲಿ ನಾನು ಹೇಳೋದು ಒಂದೊಂದು ಡಿಗ್ರಿ ಲೆಕ್ಕ ತಗೊಳ್ಳಿ. 5 ಡಿಗ್ರೀಸ್ ಇದಾವೆ. 5 ಡಿಗ್ರೀಸ್ ಅಂತ ಬಂದಾಗ ಒಂದು 4 years ಇಂಟು 5 ಅರೌಂಡ್ ಲೆಕ್ಕ ತಗೊಂಡ್ರೆ 20 years. ಇಷ್ಟನ್ನ ನೀವು ಕಾಲೇಜಲ್ಲಿ ಕಲಿಬೇಕು ಅಂತಂದ್ರೆ, ಎಸ್ ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್. ಸಿಲೆಬಸ್ ಅಲ್ಲಿ ಕೊಟ್ಟಿರೋ ಪ್ರಕಾರ ನೀವು ಪ್ರಾಪರ್ ಆಗಿ ಸ್ಟಡಿ ಮಾಡ್ತೀನಿ ಅಂದ್ರೆ 20 years ಬೇಕು, ರೈಟ್. ಎಸ್ ದಟ್ಸ್ ವೆರಿ ಮಚ್ ಟ್ರೂ. ಇಷ್ಟು ಸಿಲೆಬಸ್ ದೇ ಹ್ಯಾವ್ ಗಿವನ್, ರೈಟ್. ಬಟ್ ಎಕ್ಸಾಮ್ ಅಂತ ಬಂದಾಗ ದೇ ಗಿವನ್ ವೆರಿ, ಇದು ಫಸ್ಟ್ ಟೈಮ್ ನಿಮಗೆ ಮಾಡ್ತಿರೋದು ಅಲ್ವಾ. ನೀವು ಎಕ್ಸಾಮ್ ಅಂತ ತಗೊಂಡಾಗ June 29th ಅಂತ ಬಂದ್ರೆ, ರೈಟ್, ಅರೌಂಡ್ ನಾನು ಹೇಳಿದಂಗೆ 20 years ಸ್ಟಡಿ ಮಾಡಿರೋದು. ಯು ನೀಡ್ ಟು ಫಿನಿಶ್ ಇಟ್ ಇನ್ 4 to 5 months. ಅಂಡ್ ಕ್ವಶನ್ಸ್ ಅಂತ ಬಂದಾಗ ಇಟ್ಸ್ ನಾಟ್ ಲೈಕ್ ಡೆಪ್ತ್ ಇರಲ್ಲ, ನಿಮಗೆ ತುಂಬಾ ಡೆಪ್ತ್ ಇರಲ್ಲ. ಸೊ ಇಲ್ಲಿ ಬಂದು ನಿಮ್ಮ ಫೋಕಸ್ ಹೇಗಿರ್ಬೇಕು ಅಂತಂದ್ರೆ, ಲೈಕ್ 5 ಡಿಗ್ರೀಸ್ ಅಂತ ತಗೊಂಡಾಗ ಇಫ್ ಯು ಆರ್ ಫಾಲ್ ಅಂಡರ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಫೋಕಸ್ ಆನ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಡೆಪ್ತ್. ಇಲ್ಲಿ 5 ಅಂತ ಬಂದಾಗ 100 ಕ್ವಶನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಡಿವೈಡ್ ಇಟ್ ಲೈಕ್ 20 into 5 ಸಬ್ಜೆಕ್ಟ್ಸ್, ರೈಟ್. ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಲೈಕ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ತಗೊಂಡಾಗ ದೇ ಲಾಸ್ಟ್ 20 questions, ರೈಟ್. ಈಗ 20 ಅರೌಂಡ್ 100 ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ಅಂದಾಗ ನಿಮಗೆ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ 20 ಕ್ವಶನ್ಸ್ ಬರುತ್ತೆ. ಅದೇ ತರ ಬಯೋಟೆಕ್ನಾಲಜಿಯಿಂದ 20 ಕ್ವಶನ್ಸ್ ಬರಬೇಕು, ರೈಟ್. ಮಾರ್ಕೆಟಿಂಗ್ ಇಂದ 20 ಕ್ವಶನ್ಸ್ ಬರಬೇಕು. ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಲೈಕ್ ಈ ತರ ಸಿಲೆಬಸ್ ನ ಸೆಗ್ರಿಗೇಟ್ ಮಾಡಿದಾಗ ಈಚ್ ಗ್ರಾಜುಯೇಷನ್ ಇಂದ ನಿಮಗೆ 20 ಕ್ವಶನ್ಸ್ ಬರಬೇಕು. ಇಫ್ ಯು ಆರ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನೀವು 20 ಕ್ವಶನ್ಸ್ ನಿಮ್ ಜಾಬಲ್ಲಿ ಇದ್ದಂಗೆ. ಯು ನೀಡ್ ಟು ವರ್ಕ್ ಆನ್ ದಟ್, ರೈಟ್. ಯಾಕಂದ್ರೆ ನೀವು 4 years ಓದಿರ್ತೀರಾ. ಈಗೇನ್ ಜಸ್ಟ್ ಒಂದ್ಸರಿ ಬ್ರಷ್ ಅಪ್ ಮಾಡಿದ್ರೆ ಸಾಕು. ಅಂಡ್ ಕ್ವಶನ್ಸ್ ಕೂಡ ತುಂಬಾ ಈಸಿ ಟು ಮಾಡರೇಟ್ ಲೆವೆಲ್ ಇರುತ್ತೆ. ಯಾಕೆ ಅಂದ್ರೆ ಇಟ್ ಈಸ್ ದ ಫಸ್ಟ್ ಟೈಮ್ ಮಾಡಿತಿರೋದು ಎಕ್ಸಾಮ್. ಪ್ರೀವಿಯಸ್ಲಿ AO ಅನ್ನೋದು ಓನ್ಲಿ ಫಾರ್
BSc ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಮಾತ್ರ ಇತ್ತು, ರೈಟ್. ಸೊ ನೌ ಇದು ಎಲಿಜಿಬಿಲಿಟಿ ನಿಮಗೆ 15% ಸೀಟ್ಸ್ ನ ದೇ ಹ್ಯಾವ್ ಗಿವನ್ ಫಾರ್ 5 ಡಿಗ್ರೀಸ್, ಅದರ್ ಡಿಗ್ರೀಸ್, ಅಲೈಡ್ ಡಿಗ್ರೀಸ್ ಅಂತ ಏನ್ ಹೇಳ್ತೀವಲ್ಲ, ಸೊ ಈ ಅಲೈಡ್ ಡಿಗ್ರೀಸ್ ಕೂಡ ಅವರು ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಯು ನೋ ನೀಡ್ ಟು ಗೋ ಡೆಪ್ತ್, ತುಂಬಾ ಡೆಪ್ತು PhD ಮಾಡಬೇಕಾ ಇದರಲ್ಲಿ? ನೋ, ನಾಟ್ ಅಟ್ ಆಲ್. ಯು ಜಸ್ಟ್ ಗೋ ಫಾರ್ ಇಟ್. ಅಂದ್ರೆ ಬೇಸಿಕ್ಸ್ ಬಗ್ಗೆ ತಿಳಿದಿರ್ಬೇಕು ನಿಮಗೆ. ಈಗ ಎಗ್ ಅಂತ ಬಂದಾಗ, ಈಗ ಫುಡ್ ಸೈನ್ಸ್, ಸಪೋಸ್ ಯು ಆರ್ ದ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸ್ಟೂಡೆಂಟ್, ಬಟ್ ಫುಡ್ ಸೈನ್ಸ್ ಅಂತ ಬಂದಾಗ ಎಗ್ ಬಗ್ಗೆ ಡೀಲ್ ಮಾಡ್ತೀರಾ. ಇಲ್ಲಿ ಜಸ್ಟ್ ನೀವು ಪ್ರೋಟೀನ್ಸ್ ಎಷ್ಟಿದೆ, ಫ್ಯಾಟ್ ಎಷ್ಟಿದೆ, ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಸೊ ಇದು ನಾವು ಡೈಲಿನೂ ಸ್ಟಡಿ ಮಾಡ್ತೀವಿ. ಇಟ್ಸ್ ಲೈಕ್ ಜನರಲ್ ಫುಡ್ ಸೈನ್ಸ್ ಓನ್ಲಿ ಇದು. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಓಕೆ ಫೈನ್. ಇಲ್ಲಿ ನಮ್ಮ ಅಪ್ರೋಚ್ ಹೇಗಿರಬೇಕು? ಲೆಟ್ಸ್ ಸಿ ಒನ್ ಬೈ ಒನ್, ರೈಟ್. ಸೊ ನೀವು ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿದ್ರೆ ಅಫ್ಕೋರ್ಸ್ ನಿಮ್ಗೆ ನೋಟ್ಸ್ ಸಿಗುತ್ತೆ ಅಂಡ್ 4 years ನೀವು ಓದಿರ್ತೀರಾ. ಬಟ್ ಇಲ್ಲಿ 2 ಕೆಟಗರಿ ಬರುತ್ತೆ. ಒಂದು ಫ್ರೆಶರ್ಸ್ ಹೂ ಆರ್ ಇನ್ 1 to 2 years ಅಲ್ಲಿ ಪಾಸ್ಡ್ ಔಟ್ ಆಗಿದ್ದೀರಾ. ಈ 2024 ಅಂತಂದ್ರೆ 2023, 2022 ಅಲ್ಲಿ. ಅಂಡ್ ಸೀನಿಯರ್ಸ್. ಸೊ ನೀವು ಎಕ್ಸಾಮ್ ಪಾಸ್ ಮೀನ್ಸ್ ಕಾಲೇಜ್ ಮುಗಿದು 4 to 5 years ಆಗಿದೆ. ಅರೌಂಡ್ 3 ಇಂದ 5 to 6 years ಆಗಿರೋರು ಇದ್ದಾರೆ. ಇವನ್ 10 years ಆಗಿರೋರು ಕೂಡ ಎಲಿಜಿಬಿಲಿಟಿ ಇದೆ ಎಕ್ಸಾಮ್. ರಿಮೆಂಬರ್ ದಟ್. ಈಗ 2024 ಅಂತಂದ್ರೆ ಇವನ್ 2014 ಇಂದ ಇರುವಂತವ್ರು ಕೂಡ ಎಲಿಜಿಬಿಲಿಟಿ ಇದೆ ಎಕ್ಸಾಮ್. ಸೊ ಡೂ ರಿಮೆಂಬರ್ ದಟ್. ಸೊ ಆದ್ದರಿಂದ ನೀವು ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಬಟ್ ವಾಟ್ ಅಬೌಟ್ ಅದರ್ ಡಿಗ್ರೀಸ್? ಮಾರ್ಕೆಟಿಂಗ್, ವಾಟ್ ಇಸ್ ಬಯೋಟೆಕ್ನಾಲಜಿ ಆಗಿರ್ಬೋದು, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ವಾಟ್ ಅಬೌಟ್ ದೀಸ್ ಟಾಪಿಕ್ಸ್? ಸೊ ದೀಸ್ ಥಿಂಗ್ಸ್ ವಿ ವಿಲ್ ಕವರ್ ಯು. ಓಕೆ. ಸೊ ಇವನು ಕೂಡ ನಿಮಗೆ ಕ್ಲಾಸಸ್ ಲೈಕ್ ಬ್ರೀಫ್. ಸರ್ ಇಲ್ಲಿ ನೀವು 20 ವರ್ಷ ಆಗಿರೋದು ನೀವು 4 months ಅಲ್ಲಿ ಹೇಳ್ಕೊಡ್ತೀರಾ? ನೋ. ಇಲ್ಲಿ ನಿಮಗೆ ನೋ ಪ್ರಾಕ್ಟಿಕಲ್ಸ್ ಏನಿರಲ್ಲ. ಡೆಫಿನೆಟ್ಲಿ ರೈಸ್, ಇಟ್ಸ್ ವೆರಿ ಆಬ್ವಿಯಸ್ ಥಿಂಗ್. ಸೊ ನೋ ನೀಡ್ ಟು ಟೆಲ್ ದಟ್. ಇಲ್ಲಿ ನಿಮಗೆ ಥಿಯರಿ ಪಾರ್ಟ್ ನ ಸ್ಟಡಿ ಮಾಡುತ್ತೆ. ಎಕ್ಸಾಮ್ಗೆ ಎಷ್ಟು ಬೇಕು, ಲೈಕ್ ಗ್ರೂಪ್ ಬಿ ಲೆವೆಲ್ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟನ್ನು ನಿಮಗೆ ಇಲ್ಲಿ ಕ್ಲಾಸಸ್ ಮಾಡಲಾಗುತ್ತೆ. ಅಂಡ್ ಇಟ್ಸ್ ಎನ್ ಕ್ರ್ಯಾಶ್ ಕೋರ್ಸ್. ಓಕೆ. ಇಟ್ಸ್ ಡೋಂಟ್ ಥಿಂಕ್ ದಟ್ ನಿಮಗೆ ಡಿಗ್ರಿಯಲ್ಲಿ ಓದಿರೋದೆಲ್ಲ ಹೇಳ್ಕೊಡ್ತಾರಾ? ನೋ, ಇಟ್ಸ್ ಎ ಕ್ರ್ಯಾಶ್ ಕೋರ್ಸ್. ವಿ ಆರ್ ಫೋಕಸಿಂಗ್ ಆನ್ AO. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಓದ್ಕೊಳ್ಳಿ, ರೈಟ್? ಓಕೆ. ಓಕೆ. ಸೊ ಇಲ್ಲಿವರೆಗೂ ನಾವು UG ಲೆವೆಲ್ ಅಲ್ಲಿ ಯಾವ ತರ ಇತ್ತು ಸಿಲೆಬಸ್ ಅಂತ ನೋಡಿದ್ವಿ. ಲೈಕ್ ಕ್ರೆಡಿಟ್ ಅವರ್ಸ್ ಡಿಕೋಡ್ ಮಾಡಿದ್ವಿ, ಯಾವ್ಯಾವ ಸಿಲೆಬಸ್, ಯಾವ್ಯಾವ ಸಬ್ಜೆಕ್ಟು, ಯಾವ್ಯಾವ ಡಿಗ್ರಿ ಅವರು ಯಾವ್ಯಾವ ಸಬ್ಜೆಕ್ಟ್ ನ ಸ್ಟಡಿ ಮಾಡಿದ್ದಾರೆ ಅಂತ ನೋಡಿದ್ವಿ. ಈಗ ಅದೇ ಸಿಲೆಬಸ್ ನಮಗೆ ಯಾವ ತರ ಕೊಟ್ಟಿದ್ದಾರೆ ಅಂತ ಬನ್ನಿ. ಫಸ್ಟ್ ಒನ್, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ಇಲ್ಲಿ ನಿಮಗೆ ಡೆಫಿನೇಷನ್ ಕಾನ್ಸೆಪ್ಟ್ಸ್, ಇದು ಡೀಟೇಲ್ ಸ್ಟಡಿ. ಸೊ 4 years ಅಲ್ಲಿ ಕ್ಲಾಸಿಫಿಕೇಶನ್ ಆಫ್ ಮಾರ್ಕೆಟ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಫಂಕ್ಷನ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಇನ್ಫಾರ್ಮೇಶನ್, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಆಗಿರ್ಬೋದು, ರೈಟ್? ದರ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜ್, ಇದು ಒಂದು ಕೋರ್ಸ್. ಸೆಕೆಂಡ್, ಇನ್ಪುಟ್ ಮಾರ್ಕೆಟಿಂಗ್, ಫರ್ಟಿಲೈಸರ್ ಆಗಿರ್ಬೋದು, ಸೀಡ್ ಮಾರ್ಕೆಟಿಂಗ್, ರೈಟ್? ಇನ್ಪುಟ್ಸ್, ಒಂದು ಮಾರ್ಕೆಟಿಂಗ್ ಅಲ್ಲಿ ಇನ್ಪುಟ್ಸ್ ಅಂದ್ರೆ ಏನೇನು ಬರ್ತವೆ? ಲೈಕ್ ಫರ್ಟಿಲೈಸರ್ ಆಗಿರ್ಬೋದು, ಸೀಡ್ ಮಾರ್ಕೆಟ್ಸ್, ಲೈಕ್ ಕೆಮಿಕಲ್ಸ್ ಆಗಿರೋದು, ಪೆಸ್ಟಿಸೈಡ್ಸ್, ಪ್ಲಾಂಟ್ ಪ್ರೊಟೆಕ್ಷನ್ ಕೆಮಿಕಲ್ಸ್. ದೆನ್ ಗ್ರೌಂಡ್ ವಾಟರ್ ಮಾರ್ಕೆಟಿಂಗ್, ಲೇಬರ್ ಮಾರ್ಕೆಟ್. ಸೊ ದಿಸ್ ಈಸ್ ಕಮ್ಸ್ ಅಂಡರ್ ಇನ್ಪುಟ್ ಮಾರ್ಕೆಟಿಂಗ್. ಓಕೆ, ಸೆಕೆಂಡ್ ಕೋರ್ಸ್ ಆಯ್ತು. ದೆನ್ ಥರ್ಡ್ ಒನ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್, ಎವಲ್ಯೂಷನ್ ಅಂಡ್ ಮ್ಯಾನೇಜ್ಮೆಂಟ್ ಥಿಯರೀಸ್, ಎಥಿಕ್ಸ್ ಅಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ದೀಸ್ ಆರ್ ದ ಮೇಜರ್ ಟಾಪಿಕ್ಸ್. ಇಲ್ಲಿ ಸಬ್ ಟಾಪಿಕ್ಸು ಇದಾವೆ, ರೈಟ್? ಓಕೆ. ದೆನ್ ಫೋರ್ತ್ ಒನ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಇಂಟ್ರೊಡಕ್ಷನ್, ರೈಟ್? ದೆನ್ ಕನ್ಸ್ಯೂಮರ್ ಮಾರ್ಕೆಟ್ಸ್, ದೆನ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸಸ್ ಆಫ್ ಕೋಆಪರೇಷನ್. What is the meaning, concept of cooperation? Then what are the agricultural and non-agricultural cooperatives? PACs ಆಗಿರ್ಬೋದು, P-cards, right? FSS. Then recent ಆಗಿ ಬಂದಿರೋದು FPOs. Of course, definitely you're going to expect one question from FPO. Food processing organization. Let me check once. So this is farmer producer organizations, right? FPOs. ಇದಂತೂ ತುಂಬಾ ನ್ಯೂಸ್ ಅಲ್ಲಿ ಇದೆ. There is and comment that ನೀವು go and check that which ministry is going to deal that. FPOs ಆಗಿರ್ಬೋದು, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಕೋಆಪರೇಟಿವ್, ಈ ಮೂವ್ಮೆಂಟ್ ನ ಯಾವ ಮಿನಿಸ್ಟ್ರಿ ಡೀಲ್ ಮಾಡುತ್ತೆ. ಸೊ go and check that. This is the homework for you. So go and check it out. Definitely there is a question on this. Then soil and water engineering, building materials ಆಗಿರ್ಬೋದು, right? I told you. Then ಇಲ್ಲಿ ನೋಡಿ, you have studied surveying, ಸ್ಟಡಿ ಮಾಡಬೇಕಾಗುತ್ತೆ, right? Then soil mechanics, surveying, then watershed, right? So they given entire syllabus. ಸೊ ಇದು ಕಾಪಿ ಬಂದು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಇದೆ. ಓಕೆ. ಸೊ ನೀವು ಟೆಲಿಗ್ರಾಮ್ಗೆ ಹೋಗಿ ಇನ್ವಾಯ್ಸ್ ಅಂತ ಟೈಪ್ ಮಾಡಿ, ಯು ವಿಲ್ ಗೆಟ್ ಎ ಟೆಲಿಗ್ರಾಮ್ ಗ್ರೂಪ್. ದೇರ್ ವಿ ಹ್ಯಾವ್ ಗಿವೆನ್ ದ ಕಂಪ್ಲೀಟ್ PDFs ಆಗಿರ್ಬೋದು, ಮೆಟೀರಿಯಲ್ಸ್, ರೈಟ್?
ನಿಮಗೆ ಬೇಕಾದಂಥ ಮೆಟೀರಿಯಲ್ಸ್, ಆರ್ ಎಲ್ಸ್ ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಯು ಕ್ಯಾನ್ ಸ್ಕ್ಯಾನ್ ಹಿಯರ್. ಸೊ ಇಲ್ಲಿ ಸ್ಕ್ಯಾನ್ ಮಾಡಿ ಇಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಟೆಲಿಗ್ರಾಮ್ಗೆ ರೀಡೈರೆಕ್ಟ್ ಆಗುತ್ತೆ. ಓಕೆ, ದೆನ್ ಕಮ್ ಟು ಫಾರ್ಮ್ ಪವರ್ ಅಂಡ್ ಮಿಷನರಿ ಇಂಜಿನಿಯರಿಂಗ್, ವೇರಿಯಸ್ ಕಾರ್ಪೆಂಟ್ರಿ ಟೂಲ್ಸ್, ಎಲೆಕ್ಟ್ರೋಮೋಟಿವ್ ಫೋರ್ಸ್, ರಿಲೆಕ್ಟೆನ್ಸ್, ದೆನ್ ಇಂಟ್ರೊಡಕ್ಷನ್ ಟು ಫಾರ್ಮ್ ಮೆಕನೈಸೇಷನ್, ಬಯೋ ಎನರ್ಜಿ, ದೆನ್ ಪ್ರೊಸೆಸಿಂಗ್ ಅಂಡ್ ಫುಡ್ ಇಂಜಿನಿಯರಿಂಗ್. ಇಲ್ಲಿ ಫುಡ್ ಸೈನ್ಸ್ ಬಂತು. ಇಲ್ಲಿವರೆಗೂ ನಾವು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ನೋಡಿದ್ವಿ. ದೆನ್ ಫುಡ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆಗಿರ್ಬೋದು. ಸೊ ಇದನ್ನು ನಿಮಗೆ ಆಲ್ರೆಡಿ ಈ ಒಂದು ಡೀಟೇಲ್ಡ್ ಸಿಲೆಬಸ್ ಅನಾಲಿಸಿಸ್ ಅನ್ನು ಕೋರ್ಸ್ ಅಲ್ಲಿ ಕೊಡಲಾಗಿದೆ. ಸೊ ಸಪರೇಟ್ ಫ್ಯಾಕಲ್ಟಿ ಇದ್ದಾರೆ. ಆ ಫ್ಯಾಕಲ್ಟಿ ನಿಮಗೆ ಮೆಂಟರ್ಸ್ ಫ್ಯಾಕಲ್ಟೀಸ್ ಇದ್ದಾರಲ್ಲ, ದೇ ವಿಲ್ ಗೋಯಿಂಗ್ ಟು ಡೀಲ್ ಯು ಇನ್ ಡೆಪ್ತ್ ಆಗಿ ನಿಮಗೆ ಸಿಲೆಬಸ್ ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಕವರ್ ಮಾಡಬೇಕು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು, ಇಂಪಾರ್ಟೆಂಟ್ ಅಲ್ಲದೆ ಇರೋದು ಯಾವುದು. ಸೊ ದೇ ವಿಲ್ ಟೆಲ್ ದಟ್, ಯು ಜಸ್ಟ್ ರೀಡ್ ದೆಮ್. ಸೊ ನೀವೊಂದು ವಿಡಿಯೋಸ್ನ ನೀವು ಆಲ್ರೆಡಿ ಕೋರ್ಸ್ ಅಲ್ಲಿ ಒಂದೊಂದು ವಿಡಿಯೋನ ಲೈಕ್ ಈಗ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಬಂದ್ರೆ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಓರಿಯಂಟೇಷನ್ ವಿಡಿಯೋ, ಆ ಸಿಲೆಬಸ್ ತಗೊಂಡು ದೇ ಎಕ್ಸ್ಪ್ಲೇನ್ ದಟ್. ಈ ಒಂದು ವಿಡಿಯೋನ ನಿಮ್ಗೆ ಆಲ್ರೆಡಿ ಕೋರ್ಸ್ ಅಲ್ಲಿ ಕೊಡಲಾಗಿದೆ. ಅದು ನಿಮಗೆ ಫ್ರೀ ಆಗು ಅವೈಲೇಬಲ್ ಇದೆ. ಯು ಕ್ಯಾನ್ ಚೆಕ್ ಔಟ್ ಇನ್ ಇನ್ವೈಸ್ ಅಕಾಡೆಮಿ ಆಪ್. ಸೊ ಇನ್ವೈಸ್ ಅಕಾಡೆಮಿ ಅಂತ ನೀವು ಪ್ಲೇ ಸ್ಟೋರ್ ಅಲ್ಲಿ ನೋಡಿರಿ, ರೈಟ್? ದೇರ್ ಯು ಕ್ಯಾನ್ ಗೆಟ್ ನಮ್ಮ ಆ್ಯಪ್ ಬರುತ್ತೆ, ಯು ಡೌನ್ಲೋಡ್ ದಟ್. ನಿಮಗೆ ಈ ಒಂದು ಓರಿಯಂಟೇಷನ್ ವಿಡಿಯೋಸ್ ಯು ವಿಲ್ ಗೆಟ್ ಇನ್ ಫ್ರೀ ಇನ್ ಆ್ಯಪ್ ಅಲ್ಲಿ ನಿಮಗೆ ಫ್ರೀ ಆಗಿ ನೀವು ವಾಚ್ ಮಾಡ್ಬೋದು. ಸೊ ಗೋ ಆನ್ ಚೆಕ್ ಇಟ್ ಔಟ್. ಈಚ್ ಸಬ್ಜೆಕ್ಟ್ ಈ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ನೊಂದು 1 ಡೇ ಅಲ್ಲಿ 1 or 2 days ಅಲ್ಲಿ ಯು ವಿಲ್ ಗೋಯಿಂಗ್ ಟು ಅಪ್ಲೋಡ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ ಆಗಿರ್ಬೋದು, ಎಲ್ಲದೂ ಓರಿಯಂಟೇಷನ್. ಸೊ ನಮಗಿಲ್ಲಿ ಸಿಲೆಬಸ್ ಓದಕ್ಕೆ ಯು ಟೇಕ್ ಅರೌಂಡ್ 1 day 2 day ಬೇಕಾಗುತ್ತೆ ಕಂಪ್ಲೀಟ್ ಸಿಲೆಬಸ್ನ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ದೆನ್ ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್, ರೈಟ್? ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ನೋಟ್ಸ್ ಕೂಡ ಅಪ್ಲೋಡ್ ಆಗಿದೆ. ದೆನ್ ಫುಡ್ ಪ್ರೊಸೆಸ್ ಅಂಡ್ ಟೆಕ್ನಾಲಜಿ. ಸೊ ಐ ಆಮ್ ಟೆಲಿಂಗ್ ಒನ್ಸ್ ಅಗೇನ್, ನೀವು ಟೆಲಿಗ್ರಾಮ್ ಲಿಂಕ್ ಬೇಕಂದ್ರೆ ಜಸ್ಟ್ ವಿಡಿಯೋನ ಪಾಸ್ ಮಾಡಿ, ರೈಟ್? ಪಾಸ್ ದ ವಿಡಿಯೋ ರೈಟ್ ನೌ ಆ್ಯಂಡ್ ಸ್ಕ್ಯಾನ್ ದ್ಯಾಟ್. ಇಲ್ಲಿ ನೀವು ಸ್ಕ್ಯಾನ್ ಮಾಡಿ. ಓಕೆ, ಸೊ ನಿಮಗೆ ಗ್ರೂಪ್ಗೆ ಲಿಂಕ್ನ ಕೊಡುತ್ತೆ. ಸೊ ಆ ಗ್ರೂಪಲ್ಲಿ ಹೋಗಿ ನೀವು ಚೆಕ್ ಮಾಡಿದಾಗ ನಿಮ್ಗೆ 15% ಅವರಿಗೆ ಸಪರೇಟ್ ಗ್ರೂಪ್ ಮಾಡಿದ್ದೀವಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಸೊ ರೀಸೆಂಟಾಗಿ ಅಪ್ಡೇಟ್ಸ್ ಬರುತ್ತಿರುತ್ತೆ, ಯಾವುದೇ ರೀತಿಯಂತಹ ನಿಮ್ಗೆ ಎಕ್ಸಾಮ್ ಬೇಕಾದಂತಹ ಅಪ್ಡೇಟ್ಸ್ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ನಿಮ್ಮ ಕ್ವಾಲಿಫಿಕೇಶನ್ ಆಗಿರ್ಬೋದು, ಇಲ್ಲ ಏನಾದ್ರು ಕೇಸಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಎವ್ರಿಥಿಂಗ್ ಯು ವಿಲ್ ಗೆಟ್ ದ ಅಪ್ಡೇಟ್ಸ್ ಹಿಯರ್ ಈ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಗೋ ಅಂಡ್ ಜಾಯಿನ್ ದೇರ್. ನೆಕ್ಸ್ಟ್ ಸಬ್ಜೆಕ್ಟ್ ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ಆಗಿರ್ಬೋದು, ದೆನ್ ಫುಡ್ ಪ್ರೊಸೆಸ್ ಇಂಜಿನಿಯರಿಂಗ್, ದೆನ್ food business management, right? Then plant biotechnology, then come to microbial and environmental biotechnology, right? Then biochemistry, bioinformatics, right? Okay, see ಇಲ್ಲಿ ನಿಮಗೆ ಟೋಟಲ್ ಆಗಿ 18 ಸಬ್ಜೆಕ್ಟ್ಸ್ ಅವ್ರು ಕೊಟ್ಟಿರೋ ಸಿಲೆಬಸ್ ಪ್ರಕಾರ. ಬಟ್ ಇದನ್ನ ನೀವು ಡಿಗ್ರಿ ಲೆವೆಲ್ ಅಲ್ಲಿ ಡಿಕೋಡ್ ಮಾಡಿದ್ದೆ ಆದಲ್ಲಿ ಇಟ್ ವಿಲ್ ಕಮ್ಸ್ ಅರೌಂಡ್ 70 to 75 ಕ್ರೆಡಿಟ್ ಅವರ್ಸ್. ಸೊ ಇಷ್ಟನ್ನ ನಿಮಗೆ ನಾವು ಕ್ರಾಶ್ ಕೋರ್ಸ್ ಅಲ್ಲಿ ಕವರ್ ಮಾಡ್ಕೊಡ್ತೀವಿ ಈಚ್ ಸಬ್ಜೆಕ್ಟ್. ದಟ್ ಟು ಗ್ರೂಪ್ ಬಿ ಅಂದ್ರೆ ಎಒ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ, ಸೊ ಅಷ್ಟು ನಿಮಗೆ ಇಲ್ಲಿ ಹೇಳ್ಕೊಳ್ಳಾಗುತ್ತೆ. ಕ್ಲಾಸಸ್ ಆಗಲಿ, ನೋಟ್ಸ್ ಆಗಲಿ ಅಂಡ್ ಟೆಸ್ಟ್ ಸೀರೀಸ್ ಆಗಲಿ. ಸಿ ಇಲ್ಲಿ ಬಂದಾಗ ನಮಗೆ ಸೊ ನಮ್ಮಲ್ಲಿ ಏನೇನು ಸಿಗುತ್ತೆ, ಲೈಕ್ ಕ್ಲಾಸಸ್, ಕಾನ್ಸೆಪ್ಟ್ ಕ್ಲಾಸಸ್, ದೆನ್ ನೋಟ್ಸ್, ದೆನ್ ಟೆಸ್ಟ್. ಸೊ ಶೆಡ್ಯೂಲ್ ಯಾವ ಥರ ಇರುತ್ತೆ ನಿಮಗೆ, ವೀಕಲ್ಲಿ 10 o'clockಗೆ ಕ್ಲಾಸ್ ಇರುತ್ತೆ, ರೈಟ್? ಎವ್ರಿ ಡೇ ಮಾರ್ನಿಂಗ್ 5 days ಇರುತ್ತೆ. ಅಂಡ್ ನೋಟ್ಸ್, ರೆಸ್ಪೆಕ್ಟಿವ್ ನೋಟ್ಸ್ ನಿಮಗೆ ಅಪ್ಲೋಡ್ ಮಾಡಲಾಗುತ್ತೆ. ಎಸ್, ಓಕೆ. ಅಂಡ್ ಟೆಸ್ಟ್ ಅಂತ ಬಂದಾಗ ವೀಕೆಂಡಲ್ಲಿ ನೀವು ವೀಕಲ್ಲಿ ಏನು ಟೆಸ್ಟ್ ಬರ್ದಿರ್ತೀರಲ್ಲ, ಐ ಮೀನ್ ಏನು ಕ್ಲಾಸಸ್ ಕೇಳಿರ್ತಾರಲ್ಲ ಅದು ನಿಮಗೆ ವೀಕೆಂಡಲ್ಲಿ. ಸೊ ಇಟ್ಸ್ ಲೈಕ್ ಎ ಪ್ರಾಪರ್ ಶೆಡ್ಯೂಲ್. ಸೊ ಪ್ರಾಪರ್ ಆಗಿ ಒಂದು ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಆ ಒಂದು ಶೆಡ್ಯೂಲ್ನ ನಾವು ಪ್ರಿಪೇರ್ ಮಾಡಿದ್ದೀವಿ. ವಾಟ್ ಯು ನೀಡ್ ಟು ಡೂ ಈಸ್, ಸೊ ನಿಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅಂದರೆ ಎವ್ರಿ ಡೇ ಯು ನೀಡ್ ಟು ವಾಚ್ ದ ಕ್ಲಾಸ್, ಮೀನ್ಸ್ ಕ್ಲಾಸ್ನ ನೋಡ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು, ಲೈಕ್ ಶಾರ್ಟ್ ನೋಟ್ಸ್ ಟೈಪು. ದೆನ್ ವೀಕೆಂಡಲ್ಲಿ ಯು ವಿಲ್ ಗೋಯಿಂಗ್ ಟು ರೈಟ್ ದ ಟೆಸ್ಟ್, ರೈಟ್? ಸೊ ಇದು ನಿಮಗೆ ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ. ಓಕೆ, ನೋ ಆಫ್ಲೈನ್ ಕ್ಲಾಸಸ್ ಎಲ್ಲೂ ಇಲ್ಲ ನಿಮಗೆ. ಬಟ್ ಗೈಡೆನ್ಸ್ ಬೇಕು ಅಂತಂದ್ರೆ ಯು ಕ್ಯಾನ್ ನಮ್ಗೆ ಆಫೀಸ್ಗೆ ಬಂದು ನೀವು ಮಾತಾಡ್ಬೋದು, ಸರ್ ಹಿಂಗೆ ಓದಬೇಕು, ರೈಟ್? ಯಾವ ಬುಕ್ಸ್ ಕವರ್ ಮಾಡಬೇಕು, ಇಷ್ಟು ಸಿಲೆಬಸ್ ಹಿಂಗೆ ಕವರ್ ಮಾಡೋದು ಹೆಂಗೆ 4 months ಅಲ್ಲಿ. ಸೊ ಯು ಕ್ಯಾನ್ ಟೇಕ್ ಎ ಗೈಡೆನ್ಸ್ ಫ್ರಮ್ ಇನ್ವೈಸ್ ಅಕಾಡೆಮಿ. ನಿಮ್ಮ ಬೆಂಗಳೂರಲ್ಲಿ ಆಫೀಸು ಇದೆ, ಯು ಕ್ಯಾನ್ ವಿಸಿಟ್ ಅಸ್. ಅದರ್ವೈಸ್ ನಿಮ್ಮ ಕ್ಲಾಸಸ್ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲೇ ಇರುತ್ತೆ. ಓಕೆ, ಫೈನ್. ಸೊ ಇದು ನಿಮಗೆ ಶೆಡ್ಯೂಲ್ ಪ್ರಕಾರ. ಅಂಡ್ ನಿಮಗೆ ಶೆಡ್ಯೂಲ್ ಆಗಲಿ, ರೈಟ್? ದೆನ್ ನೋಟ್ಸ್ ಸ್ಯಾಂಪಲ್ ಆಗಲಿ ಅಂಡ್ ಕ್ಲಾಸಸ್ ಆಗಲಿ, ಸ್ಯಾಂಪಲ್ಸ್ ಆಗಲಿ, ಸೊ ದೀಸ್ ಥಿಂಗ್ಸ್ ವಿಲ್ ಬಿ ಅಪ್ಲೋಡೆಡ್ ಇನ್ ಟೆಲಿಗ್ರಾಮ್. ಸೊ ನಿಮ್ಮ ಟೆಲಿಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಓಕೆ, ಈ ಟೆಲಿಗ್ರಾಮ್ನ ನೀವು
ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತೀರಿ ಅಂಡ್ ಆಕ್ಟಿವ್ ಆಗಿರಿ. ಅಲ್ಲಿ ನಿಮ್ಗೆ ಕ್ವಶನ್ಸ್ ಇರುತ್ತೆ, ಯು ಕ್ಯಾನ್ ಸಾಲ್ವ್ ದೆಮ್, ರೈಟ್. ಅಂಡ್ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ವಿ ಹ್ಯಾವ್ ಅಪ್ ಟು ನೌ ವಿ ಹ್ಯಾವ್ ಸ್ಟಡಿಡ್ ಓನ್ಲಿ ಸ್ಪೆಸಿಫಿಕ್ ಪೇಪರ್. ಸೊ ವಾಟ್ ಅಬೌಟ್ ಜಿ ಕೆ ಪೇಪರ್? ಸೊ ಈ ಒಂದು ಜಿ ಕೆ ಪೇಪರ್ ಸ್ಟ್ರಾಟಜಿ ವಿಡಿಯೋನ ವಿಲ್ ಡೀಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಇದು ಬರೀ ಸ್ಪೆಸಿಫಿಕ್ ಪೇಪರ್ದಷ್ಟೇ. ಈ ಎಷ್ಟು 70 to 80 ಕ್ರೆಡಿಟ್ ಅವರ್ಸ್. ಇಟ್ ಈಸ್ ಕಂಪ್ಲೀಟ್ಲಿ ಆನ್ ಸ್ಪೆಸಿಫಿಕ್ ಪೇಪರ್, ರೈಟ್. ಅಂಡ್ ಫೈನಲಿ, ಸೊ ಇನ್ವೈಸ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ 15%ಗೂ, ಬೋತ್ 15% ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ 85% ಸ್ಟೂಡೆಂಟ್ಸ್ಗೆ. ಸೊ ಆಲ್ರೆಡಿ 1 ಮಂತ್ ಆಗಿದೆ, ಇಲ್ಲಿ 2 ಬ್ಯಾಚಸ್ ರನ್ ಆಗ್ತಿದೆ. ಓಕೆ, ಯು ಕ್ಯಾನ್ ಜಾಯಿನ್ ಅಟ್ ಎನಿ ಬ್ಯಾಚ್. ಓಕೆ, ಅಂಡ್ 15% ನಿಮಗೆ 20th ಇಂದ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಕ್ಲಾಸಸ್, ನೋಟ್ಸ್ ಅಂಡ್ ಟೆಸ್ಟ್ ಸೀರೀಸ್ ಇರುತ್ತೆ. ಅಂಡ್ ಈಗ ನಿಮಗೆ ಡೆಮೋ ವಿಡಿಯೋಸ್ ಬೇಕು ಅಂತಂದ್ರೆ, ಡೆಮೋ ಕ್ಲಾಸ್ ನೋಟ್ಸ್ ಬೇಕು ಅಂತಂದ್ರೆ, ಸೊ ನೀವು ಟೆಲಿಗ್ರಾಮಲ್ಲೂ ಚೆಕ್ ಮಾಡ್ಬೋದು, ರೈಟ್. ಆ್ಯಂಡ್ ಯೂಟ್ಯೂಬಲ್ಲೂ ಇದೆ, ನಾವು ಅಪ್ಲೋಡ್ ಮಾಡಿದೀವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲ ಇನ್ಸ್ಟಾ ಪೇಜ್ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ಆ್ಯಂಡ್ ವಾಟ್ಸಪ್ ಸಪ್ರೇಟ್ ಗ್ರೂಪ್ ಇದೆ, ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ದೇರ್ ಅಪ್ಡೇಟ್ಸು ನಿಮಗೆ ಸಿಗ್ತಿರುತ್ತೆ. ಆ್ಯಂಡ್ ನಿಮಗೆ ಈ ಎಲ್ಲ ಗ್ರೂಪ್ನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ಒಂದ್ಸರಿ ಚೆಕ್ ಮಾಡಿ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ಸು ಇದೆ, ಕಾಂಟ್ಯಾಕ್ಟ್ಸ್ನು ಕೊಡ್ತೀವಿ, ಯು ಕ್ಯಾನ್ ಕಾಲ್ ಅಸ್. ಓಕೆ, ಏನೇ ಕ್ವರಿ ಇದ್ರು ಯು ಕ್ಯಾನ್ ಕಾಲ್ ಅಸ್, ರೈಟ್. ಸೊ ಈ ಥರ ಇದೆ. ಆ್ಯಂಡ್ ಎಸ್, ದಿಸ್ ಈಸ್ ಆಲ್ ಅಬೌಟ್ ದ ಡಿಕೋಡಿಂಗ್ ದ ಸಿಲೆಬಸ್ ಫಾರ್ 15%. ಸೊ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಸ್, ಲೆಟ್ಸ್ ಸಿ ಯು ಇನ್ ದ ಕ್ಲಾಸಸ್. And do join the course, and this time don't miss the opportunity to become an agriculture officer. Finally, all the best for your exam. Thank you.